ಶ್ರೀಯುತ ರಾಜೇಶ್ ಅಂತ ಮರ್ಲಿಂಗದುಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರು. ನನ್ನ ಹೆಸರು ಯೋಗೇಶ್ ಅಂತ, ನಾನು ಮರ್ಲಿಂಗದುಡ್ಡಿ. ವಿಚಾರ ಇಷ್ಟೇ ಗೌರವಾನ್ವಿತರೆ, ಕಳೆದ ವರ್ಷ ಏನು ಕೆರಗೋಡು ಹನುಮಂತ ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನವಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೆ ಹನುಮಂತ ಧ್ವಜದ ಪರವಾಗಿ. ಅಲ್ಲಿ ಏನು ಕಾರ್ಯಾಂಗದ ಮುಖ್ಯಸ್ಥರು ಅವರೇ, ಗ್ರಾಮ ಪಂಚಾಯತಿ ಕಾರ್ಯಾಂಗದ ಮುಖ್ಯಸ್ಥರು ಅವರು ಹನುಮಂತ ಧ್ವಜನ ಸಾರ್ವಜನಿಕ ಜಾಗದಲ್ಲಿ ಆರಿಸಲಿಕ್ಕಾಗಲ್ಲ, ಯಾವುದೇ ಧಾರ್ಮಿಕ ಬಾವುಟಗಳಿಲ್ಲ ಅಂತ ಒಂದು ಮಾಹಿತಿ ನಮ್ಗೆ ಹೇಳಬೋದಿತ್ತು. ಅವರು ನಮ್ಮಿಂದ ಅಪ್ಲಿಕೇಶನ್ ಪಡೆದು ನಮ್ಗೆ ಹೇಳಿದಂಥ ಮಾಹಿತಿ ಏನು ಅಂತಂದರೆ ರಿಸರ್ವೇಷನ್ ಆದರೆ ಮಾಡ್ಬೋತಾವು ಅಂತ ಹೇಳಿದ್ರು. ತದನಂತರ ನಾವು ಕೊಟ್ಟಿದ್ದಂಥ ಅಪ್ಲಿಕೇಶನ್ಗೆ ಎಲ್ಲ ಗೌರವಾನ್ವಿತ ಸದಸ್ಯರು ಅನುಮತಿ ಕೊಟ್ಟರು. ಅನುಮತಿ ಸಿಕ್ಕಿದೆಯಲ್ಲ ಅಂತೇಳಿ ಹನುಮಂತ ಧ್ವಜನ ನಾವು ಆಸ್ಟಿಂಗ್ ಮಾಡಿದ್ವಿ. ಆಸ್ಟಿಂಗ್ ಮಾಡಿದ ನಂತರ ಏನೇನೋ ಕೆಲವೊಂದು ಅಧಿಕಾರಿಗಳಿಂದ ಬೆಳವಣಿಗೆಗಳು ಗ್ರಾಮ ಪಂಚಾಯತಿ ಒಳಗಡೆ ಆದೋ, ಈ ಥರ ಎಲ್ಲ ಆಯ್ತಲ್ಲ ಅಂಥೇಳಿ ನಾವು ಪ್ರತಿಭಟಿಸಿದ್ದು ನಿಜ. ಹನುಮಂತ ಧ್ವಜದ ಪರವಾಗಿ ಒಬ್ಬ ಹಿಂದೂವಾಗಿ ಏನು ಪುನರ್ಜನ್ಮದ ಕಲ್ಪನೆ ಇಟ್ಕೊಂಡು ನಾನು ಈ ಸಮಾಜದಲ್ಲಿ ಒಬ್ಬ ನಾಗರಿಕನಾಗಿ ಒಂದು ಸಮಾಜದ ಒಂದು ಅಂಶ ಇವತ್ತು ಪ್ರಸ್ತುತ ನಾನು ಹೇಳಲಿಕ್ಕೆ ಹೊರಟಿರೋ ತಮಗೇನಂತಂದರೆ, ನಮ್ಮ ಒಂದು ಕೆರಗೋಡು ಭಾಗದಲ್ಲಿ ಅಭಿವೃದ್ಧಿ ಕುಂಠಿತ ಕಳೆದ 25 ವರ್ಷಗಳಿಂದ. ಯಾರೇ ಅಧಿಕಾರಕ್ಕೆ ಬಂದರೂ ಮೇಲ್ಮಟ್ಟದ ಸರ್ಕಾರಗಳು ಬರ್ತಿರಲಿಲ್ಲ. ನಮ್ಮ ಭಾಗದ ಕಾರ್ಯಕ್ರಮಗಳಿಂದ ಒಂದು ಅನುಷ್ಠಾನಕ್ಕೆ ತರಲಿಕ್ಕೆ ಅವ್ರಿಗೂ ಪಾಪ ಹಲವಾರು ಜನಪ್ರತಿನಿಧಿಗಳ ಅಡೆತಡೆಗಳಿರ್ತಿದ್ದವು. ಇವತ್ತು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿದೆ, ನಮ್ಮಲ್ಲೇ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಅವರು ನಮ್ಮ ಭಾಗಕ್ಕೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮನ್ನು ಕರೆದು ಮಾತಾಡಿದ್ದಾರೆ. ಕೆರಗೋಡಿನ ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯತಿನ ಪುರಸಭೆ ಮಾಡ್ತೀನಿ ಅಂತೇಳಿ, ಕೆರಗೋಡಿನ ತಾಲೂಕಿಗೆ ಒಂದು ಪ್ರಪೋಸಲ್ ಕೊಡುವ ಗೌರ್ಮೆಂಟ್ಗೆ ಅಂತೇಳಿ, ಇಂಥ ಒಂದು ವಿಚಾರಗಳು ಬಂದಾಗ ನಾವು ಎಲ್ಲವನ್ನೂ ಬದಿಗಿಟ್ಟು ಅಭಿವೃದ್ಧಿಯನ್ನು ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡು ಶಾಸಕರ ನಡೆನ ನಾನು ಸ್ವಾಗತಿಸ್ತಾ ಶಾಸಕರ ಬೆಂಬಲಕ್ಕೆ ನಿಲ್ಲುವ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಆ ಒಂದು ಮಾಹಿತಿ ಮೊದಲನೇದಾಗಿ. ಇನ್ನೊಂದೇನಪ್ಪ ಅಂತಂದರೆ, ಈಗ ನಮ್ಮಲ್ಲಿ ಎಷ್ಟೋ ಕನೆಕ್ಟಿವಿಟಿ ರಸ್ತೆಗಳಿಲ್ಲ, ಇರಿಗೇಷನ್ ಚಾನಲ್ಗಳಿಂದ ನಮಗೆ ಲಾಸ್ಟ್ ಡೆಡ್ ಎಂಡ್ಗಳಿಗೆ ನೀರಾವರಿ ಕಾಲುವೆಗಳಿಲ್ಲ. ಇಂಥ ಒಂದಲ್ಲ 16 ಸಮಸ್ಯೆಗಳು ಕೆರಗೋಡು ಭಾಗದಲ್ಲಿ ಇನ್ನೂ ಸಾಕಷ್ಟಿದೆ. ಇಲ್ಲಿ ಮೊದಲನೇದಾಗಿ ಏನಂತಂದರೆ ಅಧಿಕಾರಿಗಳ ಲೋಪ ಇಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆರಗೋಡು ಹನುಮಂತ ಧ್ವಜದ ವಿಚಾರ ಸುದ್ದಿಯಾಗಲಿಕ್ಕೆ ಕಾರಣ ಆಯಿತು. ಹಂಗಾಗಿ ಏನು ನಮ್ಮ ಶಾಸಕರ ನಡೆ ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧವಾಗಿಲ್ಲ, ಅವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ, ಜಾತ್ಯತೀತತೆಯಿಂದ ಅವರ ನಡವಳಿಕೆ ಇದೆ. ಹಂಗಾಗಿ ನಾವು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕು, ಗೌರವಾನ್ವಿತ ಶಾಸಕರ ಮುಖಾಂತರ ನಮ್ಮ ಭಾಗದ ಜನಕ್ಕೆ ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ ಆಗಬೇಕು. ಅದನ್ನು ಮನಗಂಡು ನಾವು ಶಾಸಕರ ನಡೆನ ಸ್ವಾಗತ ಮಾಡ್ತಾ ಅವ್ರ ಬೆಂಬಲಕ್ಕೆ ನಿಲ್ಲುವ ಅನ್ನುವಂಥದ್ದನ್ನ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಆ ಮೂಲಕ ಏನೋ ಇಂಥ ಒಂದು ದೊಡ್ಡ ಪ್ರಮಾಣದ ಸುದ್ದಿಯಾಗಿತ್ತು. ಸಾರ್ವಜನಿಕರು ಇದನ್ನು ನೋಡಬೇಕಾದಂಥ ಹಿತದೃಷ್ಟಿಯಿಂದ ತಮ್ಮ ಮುಖಾಂತರ ಸಾರ್ವಜನಿಕರು ಮಾಹಿತಿ ಕೊಡುವಂಥ ಕಾರಣಕ್ಕಾಗಿ ನಾವು ಈ ಮಾಧ್ಯಮಗೋಷ್ಠಿಗೆ ಕರೆದಿದ್ದೀವಿ. ದಯವಿಟ್ಟು ಅಭಿವೃದ್ಧಿ ಮುಖ್ಯನೇ ಹೊರತು ಇನ್ನು ಉಳಿದು ಎಲ್ಲವೂ ನಗಣ್ಯ. ಹಲವಾರಲ್ಲಿ ಲೋಪದೋಷಗಳಾಯಿತು, ಏನೇನೋ ಕೆರಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿ ಮಟ್ಟದಲ್ಲಿ ಅವೆಲ್ಲನೂ ಬಿಟ್ಟು ಅಭಿವೃದ್ಧಿ ಮಾಡಿಸ್ಕೊಳ್ವಾ. ಸಾರ್ವಜನಿಕರು ಮಾನಸಿಕವಾಗಿ ಮನಸ್ಸುಗಳು ಬದಲಾಗಬೇಕು, ಸಾರ್ವಜನಿಕರು ಅಭಿವೃದ್ಧಿ ಬಗ್ಗೆ ಆಲೋಚನೆ ಕೊಡಬೇಕು. ಮಾನ್ಯ ಶಾಸಕರ ಹತ್ರ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಕೆಲಸಗಳು ಮಾಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಮುಂದಾಗಬೇಕು ಅಂತ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೊಂದು ಕರೆ ಕೊಡ್ತೀನಿ. ಧ್ವಜಸ್ತಂಭನ ತೆರವುಗೊಳಿಸುವಂಥ ವಿಚಾರ ನಾನು ಮಾತಾಡ್ತೀನಿ. ಅಧಿಕಾರಿಗಳು ಮೊದಲೇ ಸಾರ್ವಜನಿಕ ಜಾಗದಲ್ಲಿ ಧಾರ್ಮಿಕ ಬಾವುಟಗಳು ಆಸ್ಟಿಂಗ್ ಮಾಡೋಂಗಿಲ್ಲ ಅಂತಂದರೆ ವಿವಾದನೆ ಬರ್ತಿರಲ್ಲ. ಮೊದಲನೇದಾಗಿ ಅದಕ್ಕೆ ನಾನು ನಿಮಗೊಂದು ಅದು ಹೇಳ್ತಾ ಇರೋದು, ಅದು ತಲೆದಂಡ ಆಯಿತು ಸರ್, ಅವ್ರು ತಲೆದಂಡ ಆಯಿತು ಹೇಳ್ತಿರೋದು. ಒಂದು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಮಗೆ ಗೊತ್ತು, ಯಾರೂ ಎಕ್ಸ್ಪರ್ಟ್ ಇರಲ್ಲ, ಲಾಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಗೊತ್ತಿಲ್ಲ. ಇವರು ಒಂದೇ ಮಾತು ಕೇಳಬೋದಿತ್ತು, ಕನ್ಸಲ್ಟ್ PDO ಏನಂತ, ಇಲ್ಲಪ್ಪ ಅಪ್ಲಿಕೇಶನ್ ತಗೊಳಕ್ಕಾಗಲ್ಲ, ಹಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದರೆ ಯಾವುದೇ ವಿವಾದಗಳು ಸೃಷ್ಟಿ ಆಯ್ತಿರಲ್ಲ. ಇದು ಕಾರ್ಯಾಂಗದ ಕೂಸು ಹನುಮಂತ ಧ್ವಜ. ನಂತರ ನಮ್ಮ ಧಾರ್ಮಿಕ ಭಾವನೆಗೆ ನಂಬಿಕೆ ಬಂತು ಅಂತೇಳಿ ಫ್ಲಾಗ್ ಆಸ್ಟಿಂಗ್ ಆಗಿಂದ ರಿಮೂವ್ ಮಾಡ್ತಾರಲ್ಲ ಅಂತೇಳಿ ನಾವು ಪ್ರತಿಭಟಿಸೋದು ನಿಜ, ಅದನ್ನ ಯಾಕಿಲ್ಲ ಅಂತ ಹೇಳೋದು. ಬಟ್ ಇವರು ಸರ್ಕಾರ ಏನೋ ಒಂದು ಜಿಲ್ಲಾಡಳಿತದಿಂದ ಅವರು ತಾಲೂಕು ಪಂಚಾಯತ್ EO ಬಂದರು, ಮತ್ತು ಜಿಲ್ಲಾ ಪಂಚಾಯತ್ CS ಬಂದರು, DC ADCಗಳು ಬಂದರು. ಅವರು ಅವರ ತಲೆದಂಡ ತರಬೇಕಿತ್ತು. ಈಗ ನಾವು ಅದಕ್ಕೆ ಒತ್ತಾಯ ಮಾಡಿದ್ವಿ ಸರ್. ಜನರ ಭಾವನೆಗಳಿದೆ ಸರ್. ನಾನು ಜನಕ್ಕೆ ನಾಮ್ರತೆಯಿಂದ ಇಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದೇ ಏನಂತಂದರೆ, ಸರ್ ಈಗ ಹೋಗಲಿ ಅಲ್ಲಿ ಹನುಮಂತ ಧ್ವಜನ ಆಸ್ಟಿಂಗ್ ಮಾಡೋಕ್ಕಾಗುತ್ತಾ? ನಮ್ಮ ಸ್ವಾಗತ ಇದೆ, ಆಸ್ಟಿಂಗ್ ಮಾಡಲಿ. ಈಗ ನೋಡಿ ಸರ್, 60 ಜನ ಅಮಾಯಕರ ಮೇಲೆ ಕೇಸ್ ಆಗಿದೆ, ವಿದ್ಯಾವಂತರು ಯುವಕರು ಅವರೇ ಅಲ್ವಾ ಸರ್. ಅವ್ರು ನಾಳೆಗೆ ಎಲ್ಲೋ ಒಂದು ಕಡೆ ಸರ್ಕಾರದ ಕೆಲಸಗಳಲ್ಲಿ ಅವಕಾಶ ಪಡ್ಕೊಳ್ತೀವಿ ಅಂತ ಹೋದಾಗ ಇವೆಲ್ಲದರಲ್ಲಿ ಒಂದು ತೊಂದರೆಗಳಾಗ್ಬೋದು. ಅದನ್ನು ರಿಮೂವ್ ಮಾಡಬೇಕು. ಗೌರ್ಮೆಂಟ್ ಲೆವೆಲ್ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆಗ ಇದು ನಮಗೆ ಎಲ್ಲೋ ಒಂದು ಕಡೆ ಕೇಸ್ ವಿತ್ಡ್ರಾಲ್ ಮಾಡ್ತೀವಿ ಅಂದಾಗ ಸರ್, ನನ್ನಂತೆ ಇನ್ನೂ ಒಂದು 2-3 ಕೊಟ್ಟಿದ್ದಾರೆ ಹನುಮಂತ ಧ್ವಜ ಬೇಕು ಅಂತ. ಇದು ನನ್ನ ವೈಯಕ್ತಿಕ ನಿರ್ಧಾರ.
ನಾನು ಶಾಸಕರನ್ನ ಹೊರತುಪಡಿಸಿ ಇನ್ಯಾರೋ ಮತ್ತೊಬ್ಬರ ಕೈಲಿ ಫ್ಲಾಗ್ನ ಹಾಸ್ಟಿಂಗ್ ಮಾಡಬೇಕು ಅಂತ ಹೊರಟೋನಲ್ಲ, ಅದು ಸಮಾಜದ ಆಸ್ತಿ. ಯಾವುದೇ ಒಂದು ಪಕ್ಷ, ಒಂದು ಸಂಘ, ಒಂದು ಸಂಸ್ಥೆಗೆ ಸೀಮಿತವಾದಂತಲ್ಲ. ಇದು ನನ್ನ ವೈಯಕ್ತಿಕ ನಿರ್ಧಾರ ಸರ್. ಅಂತ ನಾನು ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಮನವಿ ಮಾಡೋದಿಷ್ಟೇ. ಅಲ್ಲಿ ಕೆಲವೊಂದು ಏನೇನೋ ವ್ಯತ್ಯಾಸಗಳು ಮೊದಲೇ ಹೇಳಿದೆ ನಾನು, ಇಷ್ಟೇ ಸರ್. ಅಲ್ಲಿ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನಂತಂದರೆ, ಅಲ್ಲಿ ನಮ್ಮ ಭಾಗದಲ್ಲಿ ನೆಮ್ಮದಿ ಸಿಗಬೇಕು. ಜಾತ್ಯತೀತವಾಗಿ ಬಾಳದಂಥ ಜನ ನಾವು ಕಳೆದ 50 ವರ್ಷದಿಂದ ಒಂದು ಅಟ್ರಾಸಿಟಿ ಇಲ್ಲ. ಕೆರಗೋಡು ಗ್ರಾಮ ಪಂಚಾಯಿತಿ ಮೀಟಿಂಗಲ್ಲಿ ಒಂದೇ ಒಂದು ಅಟ್ರಾಸಿಟಿ ಇಲ್ಲ. ಈಗ ಮೊನ್ನೆ ಯಾವುದೋ ಒಂದು ರಾಮನವಮಿ ಆಗುತ್ತೆ, ಒಂದು ಅಂಬೇಡ್ಕರ್ ಜಯಂತಿ ಆಗುತ್ತೆ, ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳಾಯ್ತವೆ. ನಾವು ಎಲ್ಲ ಒಂದು ಕಡೆ ಸಮಾಜದ ಮಧ್ಯೆ ಜೀವಿಸ್ತಾ ಇರೋರು, ಅಂಥ ಸಂಘರ್ಷಗಳನ್ನ ನೋಡ್ಕೊಂಡು ನಾವು ಇನ್ನೊಬ್ಬರ ಮೇಲೆ, ಇನ್ನೊಬ್ಬರು ನಮ್ಮ ಮೇಲೆ, ಈ ಥರ ಸಂಘರ್ಷಗಳಿಗೆ ಇದು ಕಾರಣ ಆಗೋದು ಬೇಡ. ಇದು ರಾಜಕೀಯ ವೇದಿಕೆ ಅಲ್ಲ ಸರ್. ಹನುಮ ಧ್ವಜ ಸಮಾಜದ ಆಸ್ತಿ. ನಾನು ಹನುಮ ಧ್ವಜದ ವಿರುದ್ಧವಾಗಿಲ್ಲ, ಪರವಾಗಿ ಇದ್ದೀನಿ. ಇವತ್ತು ನಾನು ಒಬ್ಬ ಹಿಂದೂ ಮೊದಲೇ ಹೇಳಿದ್ದೀನಿ. ಆದರೆ ಏನು ನೀವು ಹೇಳಿದ್ರಲ್ಲ, ಸ್ಥಳೀಯವಾದಂಥ ನಾಯಕರುಗಳವರೇ, ಅವರು ರಾಜಕೀಕರಣಗೊಳಿಸ್ಕೋಬೇಕು ಅಂತ ಹೊರಟವರಲ್ಲ, ಅದ್ರದ್ದು ವಿರೋಧನೂ ಇದೆ ನಂದು. ಹೇಳಿದ್ರಲ್ಲ ಸರ್. ಎಸ್ ಸರ್, ವೈ ನಾಟ್, ಖಂಡಿತ ಇದೆ. ಒಂದು ಸರ್, ನಾವು ಹನುಮ ಧ್ವಜನ ಮಾಡಲಿಕ್ಕೆ ಅರ್ಜಿ ಕೊಟ್ಟಾದಮೇಲೆ ಅದನ್ನು ಯಾರೋ ಒಬ್ಬರು ನಾಯಕರುಗಳು ಬರ್ತಾರೆ, ಅವ್ರ ಕೈಲಿ ಹಾಸ್ಟಿಂಗ್ ಮಾಡಬೇಕು ಅನ್ನುವಂಥ ಸೀಮಿತತೆಗೆ ಬಂತಲ್ಲ, ಆವಾಗಲೂ ನಾನು ವಿರೋಧಿಸಿದ್ದೀನಿ. ಆ ಸೀಮಿತತೆ ಬದಲು ವಿರೋಧಿಸಿದ್ದೀನಿ. ಇವತ್ತು ಯಾಕೆ ನಾವು ಇಬ್ಬರೇ ಕೂತ್ಕೊಂಡು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಉಳಿಕೆಯವ್ರು ಯಾಕಪ್ಪ ಇಲ್ಲ ಅಂತ ಅವ್ರು ಕೇಳ್ಬೋದು. ಯಾಕೆಂದರೆ ನನ್ನ ವೈಯಕ್ತಿಕ ನಿರ್ಧಾರ, ಸಮಾಜದ ಶಾಂತಿಗೆ ಭಂಗ ಬರಬಾರ್ದು. ಅದು ರಾಜಕೀಕರಣಗೊಳಿಸ್ಬೇಕು ಅಂತ ಹೊರಡ್ತಾರಲ್ಲ ಸರ್, ಅದಕ್ಕೆ ನನ್ನ ವೈಯಕ್ತಿಕವಾದ ವಿರೋಧ ಇದೆ. ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಲ್ಲ. ಸರ್. ನನಗೆ ಮುಖ್ಯವಾಗಿ ಬೇಕಾಗಿರೋದು ಸಮಾಜದ ಸ್ವಾಸ್ಥ್ಯ, ನೆಮ್ಮದಿ. ಅಲ್ಲೇನು ಬಾಳ್ವೆ ಮಾಡೋದು ಕಳೆದ 50 ವರ್ಷದಿಂದ ನಮ್ಮ ಹಿರಿಯರು ಮಾಡಿದ್ರು, ಆ ನೆಮ್ಮದಿ ಇರಬೇಕು ಕೆರಗೋಡಿನಲ್ಲಿ. ಅದಕ್ಕೆ ಭಂಗ ತತ್ತಾರೆ ಅಂತಂದಾಗ ನಾನು ವಿರೋಧಿಸ್ತೀನಿ ಸರ್. ಅಲ್ಲಿ ಇವಾಗ ಅರ್ಥ ಆಯಿತು ಅಂತಲ್ಲ ಸರ್. ನೋಡಿ ಸರ್, ನಮ್ಮ ಒಂದು ಧಾರ್ಮಿಕ ಭಾವನೆಯಲ್ಲಿ ನಾನು ಹೇಳಿದ್ನಲ್ಲ, ನಾನೇ ಕೊಟ್ಟಿದ್ದೆ. ಓಕೆ ಅಣ್ಣ, ಇಲ್ಲಿ ಲಾಸ್ಟಿಂಗ್ ಮಾಡಬೇಕು ಅಂತ ಅವ್ರಿಗೆ ಅಣ್ಣ ಮಾಡ್ಕೊತೀವಿ ಅಂತ ಹೇಳಿದ್ಮೇಲೆ ನಮ್ಮದೇನು ವಿರೋಧ ಇಲ್ಲ ಅಂತಲೂ ಹೇಳಿ ಕಳಿಸಿದ್ರು. ಹೇಳ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಶಾಸಕರಿಗೆ ಹೇಳಿದಾಗ. ಅದಾದಮೇಲೆ ನೀವು ಹೇಳ್ತಾ ಇದ್ರಲ್ಲ ಸರ್, ಈಗ ಶಾಸಕರು ನಡೆಯೋದು ನಾವು ಎಷ್ಟು ದಿನ ಅಂತ ವಿರೋಧಿಸೋಕ್ಕಾಯ್ತಾರೆ. ಇನ್ನೊಂದೇನು ಗೊತ್ತಾ, ಆಯಿತು ಅಲ್ಲ ಹನುಮಾನ್ ಧ್ವಜನ ಹಾಸ್ಟಿಂಗ್ ಮಾಡ್ಬೋದು ಅನ್ನುವಂಥದ್ದು ಲಾನಲ್ಲಿ ಇದೆ ಅಂತಂದರೆ, ನಾವು ಸೈದ್ಧಾಂತಿಕ ಹೋರಾಟ ಮಾಡೋಣ. ಶಾಸಕರ ಜೊತೆ ಮಿಂಗಲ್ ಆಗುವಂಥ ಪ್ರಶ್ನೆ ಇಲ್ಲ. ಸೈದ್ಧಾಂತಿಕ ಹೋರಾಟ ಮಾಡೋಣ, ಅದಾಗುತ್ತೆ ಅಂದರೆ ಅದು ಲೀಗಲ್ ಅಂತಂದರೆ ಅದು ಸಾರಿಗೆ ನಾನು ಅಮಾಯಕರ ಪರವಾಗಿ ಮಾಡ್ತಾ ಇದ್ದೀನಿ ಸರ್. ಸಾರಿಗೆ ಕೆರಗೋಡು ಸರ್, ನಾನು ಹೇಳ್ತಾ ಸರ್ ಫಂಡಮೆಂಟಲಾಗೆ ಸರ್ ನನಗೆ ನಾನು ಹೇಳ್ತಾ ಅರ್ಥ ಮಾಡ್ಕೊಳ್ಳಿ ಸರ್. ಇದು ಕಾರ್ಯಾಂಗದ ಕೂಸು ಹನುಮ ಧ್ವಜ. ನಾನು ಒಬ್ಬ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಸರ್, ಉಳಿಕೆಯವರು ಅಫಿಡೇವಿಟ್ ಕೊಟ್ಟಿದ್ದಾರೆ ತಮ್ಮ ಮನವಿಲಿ ಇರಲಿ. ನಂದು ಮೇಜರಾಗಿ ಸರ್ ವಿಧಾನಸೌಧದ ಒಳಗಡೆ ನನ್ನ ಹೆಸರು ಚರ್ಚೆ ಆಯಿತು. ಸರ್ಕಾರ ಮತ್ತು ಅಪೋಸಿಷನ್ ಅವ್ರ ಹತ್ರ ಗಲಾಟೆ ಆಯಿತು ನನ್ನ ಸಬ್ಜೆಕ್ಟು. ನಾನು ನನ್ನ ನಿರ್ಧಾರ ಪ್ರಕಟ ಮಾಡ್ತಾ ಇರೋ ಉದ್ದೇಶ ಒಂದೇ, ಆ ಜನರ ನೆಮ್ಮದಿ ಅಂತ ಮೊದಲೇ ಹೇಳಿದ್ದೀನಿ. ಸೆಕೆಂಡ್ ಒನ್ನು ಡೆವಲಪ್ಮೆಂಟು. ಇವೆರಡಕ್ಕೆ ನಾವು ಏನು ಕೈ ಜೋಡಿಸ್ಕೊಂಡು ಹೋಗಬೇಕು. ಪುನಃ ಏನು ಹಿಂದಿನ ದಿನಗಳಲ್ಲಿ ಅವಘಡಗಳಾಯಿತು ಅದು ಮುಂದುವರ್ಕೊಂಡು ಹೋಗಬಾರ್ದು ಸರ್. ಈಗ ಧರ್ಮದಿಂದ ಜಾತಿಗೆ ಎಲ್ಲೋ ಒಂದು ಕಡೆ ಸಂಘರ್ಷಗಳು ಆರಂಭ ಆಯ್ತವೆ. ಅವಕ್ಕೆಲ್ಲ ನಾಳೆಗಳ ದಿನಗಳಲ್ಲಿ ಈಗ ನೀವು ನಮ್ಮನ್ನು ಕೇಳ್ತಾ ಇದ್ದೀರ, ಅವ್ರ ನೈತಿಕವಾದ ಪ್ರಶ್ನೆ. ನಾಳೆಗಳಿಗೆ ಸಮಾಜದಲ್ಲಿ ಅಶಾಂತಿ ಉಂಟಾಯ್ತವೆ, ಅಟ್ರಾಸಿಟಿಗಳಾಯ್ತವೆ, ಮತ್ತೊಂದಾಯ್ತವೆ, ವಗೇರ ಆಯ್ತವೆ, ಗಲಾಟೆಗಳಾಯ್ತವೆ. ಅದಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಎಲ್ಲೋ ಒಂದು ಕಡೆ ಸೆಂಟ್ರಲ್ ಮಿನಿಸ್ಟರ್ ಆಯ್ತಾರೆ. ನಮ್ಮ ಭಾಗದ ಜನಕ್ಕೆ ಒಳ್ಳೇದಾಗಲಿ, ಒಂದು ಸ್ಮಾಲ್ ಇಂಡಸ್ಟ್ರೀಸ್ ಆಗ್ಬೋದು, ಮತ್ತೊಂದಾಗ್ಬೋದು, ವಗೇರ ಆಗ್ಬೋದು, ಅಥವಾ ಯಾವುದೇ ಸಚಿವರಾಗ್ಬೋದು, ಅಂಥವ್ರು ಬಂದು ಡೆವಲಪ್ಮೆಂಟ್ ಆಗಲಿ ಅಂತ ನಾವು ಮಾತಾಡಿದ್ದೀವಿ. ಹಂಗನ್ ಮಾತ್ರಕ್ಕೆ ನಾವು ಯಾವುದೋ ಪಕ್ಷದ ಕೈದಲ್ಲ ಅಲ್ಲ ಅಲ್ಲ ಇಷ್ಟು ಏನು ಹೇಳಿದ್ರೆ ಅದನ್ನ ನಮ್ಮ ಭಾಗದಲ್ಲಿ ತರಬೇಕು, ನೆಮ್ಮದಿ ತರಬೇಕು ಅಂತ ನಾನು ಹೊರಟಿರೋದು. ಓಕೆ ಅದು ಸರ್ ಹೇಳ್ತಾ ಇರೋದು. ಹೌದು ಸರ್, ಖಂಡಿತ ಸರ್. ನೋಡಿ ಎಲ್ಲ ಈಗ ಸರ್ ಎಲ್ಲ ಗೌರವಾನ್ವಿತರೆ ಸರ್. ಒಂದು ನಿಮಿಷ ಸರ್, ಎಲ್ಲ ಗೌರವಾನ್ವಿತರೆ ಇಷ್ಟೇ ಸರ್. ನಾನು ಈ ಮುಖಾಂತರ ಏನು ಹೇಳಿದ್ರು ಅವರು ಅದನ್ನು ಮಾಡಿಕೆ ಅಂತ ಹೊರಟಿರೋದು. ಕೇಸ್ಗಳಾಗಿದೆ, ಕೇಸ್ನ ನಲಿಫೈ ಮಾಡ್ಕೋಬೇಕು, ಇದು ವಿತ್ಡ್ರಾಲ್ ಮಾಡ್ಕೋಬೇಕು. ನಾನೆಲ್ಲ ಒಂದು ಸಂಪರ್ಕ ಸಭೆಯಲ್ಲಿ ಹೋಗಿ ದಯವಿಟ್ಟು ಈ ಭಾಗದ ಜನ ಎಲ್ಲ ಅಲೀಕ್ ಆಗಲ್ಲ, 60-70 ಜನ ಮೇಲೆ ಕೇಸ್ ಆಗಿದೆ, ವಿತ್ಡ್ರಾಲ್ ಮಾಡಿ ಅಂತ ಹೇಳಿ ನಾನೇ ಕೊಟ್ಟೆ. ನಾನು ಹೇಳಿರಲ್ಲ, ಅವರು ಸರಿ ಹೇಳಿದ್ರೆ ತಾವು ಹೇಳ್ತಾ ಇರಲ್ಲ ಸರ್. ಅಷ್ಟನ್ನು ಈ ಪತ್ರಿಕಾಗೋಷ್ಠಿ ನಂತರದ ದಿನಗಳಲ್ಲಿ ಮಾಡಿಕೆ ಹೊರಟಿರೋದು. ಹೌದು ಸರ್, ಹೇಳಿದ್ದಾರೆ ಸರ್ ಅವರು. ಹೌದು ಅಲ್ಲ ಸರ್, ಅವ್ರು ಹೇಳಿದ್ದಾರೆ, ಆಗ್ಬೋದಿರ್ಬೋದು. ಓಕೆ ಹೌದು ಸರ್, ಆಗಲಿ ಅಲ್ಲ ಸರ್, ಅವರು ಹೌದು ಅಲ್ಲಿ ಹೇಳಿದ್ದಾರೆ, ಆಯ್ತು ವಿತ್ಡ್ರಾ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮಾಹಿತಿ ಕೊಟ್ಟಿದ್ರೆ ಹನುಮಾನ್ ಧ್ವಜನ ಹಾಸ್ಟಿಂಗ್ ಮಾಡಲಿಕ್ಕೆ ಹೋಯ್ತಿರಲ್ಲ ನಾವು. ಅವರಿಂದ ಲೋಪ ಆಯ್ತು. ಹಾಸ್ಟಿಂಗ್ ಆದಮೇಲೆ ಸ್ಥಳೀಯರು ಇದ್ದರು, ಹೊರಗ್ಲವರು ಇದ್ದರು, ಎಲ್ಲರೂ ಬಂದು ಅಸೆಂಬಲ್ ಆಗಿ ಸರ್ ಅಲ್ಲಿ ದೊಡ್ಡ ಪ್ರತಿಭಟನೆ ಆಗಿದ್ದು ಸರ್. ಅದು ಹೆಂಗೆ ಅಂತ ನಮಗೂ ಅದು ಗೊತ್ತಿಲ್ಲ. ಹೊರಗ್ಲವರು ಇದ್ದರು ಸಾಕಷ್ಟು ಜನ, ಹೆಂಗೆ ಅಂತ ಗೊತ್ತಿಲ್ಲ. ಅದರಲ್ಲಿ ಎಷ್ಟು ಷಡ್ಯಂತ್ರಗಳವೇನು ಮೊದಲೇ ಹೇಳಿದೆ ಏನೋ ಗೊತ್ತಿಲ್ಲ ನನಗದು. ನಾವಂತೂ ಹೊರಗ್ಲವ್ರು ಕರೆ ಕೊಟ್ಟಿಲ್ಲ. ನಮ್ಮ ಭಾವನೆಗೆ ಧಕ್ಕೆ ಬಂತು, ನಾವು ಪ್ರತಿಭಟಿಸಿದ್ದೀವಿ, ನಾವೇನು ಇಲ್ಲ ಅಂತ ಹೇಳ್ತಿಲ್ಲ ಸರ್. ಈಗ ಅದು ಲೀಗಲ್ ಆಗಿ ಸರ್ ಆಗುವಂಥದ್ದಿದ್ರೆ ಸರ್ ಹನುಮಾನ್ ಧ್ವಜ ಹಾಸ್ಟಿಂಗ್ ಆಗಲಿ ಸರ್, ನಮ್ದೇನು ವಿರೋಧ ಇಲ್ಲ ಸರ್. ಕಂಬ ಎಲ್ಲ ತೆಗಿಸ್ತೀವಿ, ನಾವು ಹೇಳಲಿಕ್ಕಾಗುತ್ತೆ ಸರ್.
ಸರ್ ಖಂಡಿತ ಅದು ಈಗ ರಾಷ್ಟ್ರಧ್ವಜ ಸದ್ಯಕ್ಕೆ ಆರ್ತಾ ಐತೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ನಿರ್ಧಾರ ಏನು ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಇಲ್ಲದೇ ಇರೋದು. ಹೌದು 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 ಸರ್. ಅದನ್ನೇ ಅಲ್ಲ ಸರ್, ಕಂಬ ಅಂತ ತೆಗ್ಸೋ ಮಾತಿಗೆ ಸರ್ ನಮ್ಮ ನಿರ್ಧಾರ ಪ್ರಕಟ ಮಾಡಿದ್ದೀವಿ ತಾವು ಹೇಳಿದ್ರೆ ರೈಶ ಇರೋ ಸರ್. ನಾವು ವೈಯಕ್ತಿಕ ನಾವು ಬರ್ದಿದ್ದಾಗ ಪಂಚಾಯತ್ ಸದಸ್ಯನಾಗಿ ನಮ್ಮ ನಿರ್ಧಾರ ಪ್ರಕಟ ಮಾಡಿದ್ದೀವಿ ಸರ್. ಮುಂದಿನ ದಿನಗಳದ್ದು ಆಗುತ್ತೆ ಸರ್, ಕಾಲಾವಕಾಶ ಕೊಡಿ ಸರ್. ಇನ್ನೊಂದು 4-5 ದಿನದಲ್ಲಿ ಸರ್ ಆ ಬೆಳವಣಿಗೆನೂ ಇದೇ ಜಾಗದಲ್ಲಿ ಆಗುತ್ತೆ ಸರ್. ಈಗ ಏನು ಹನುಮಧ್ವಜರ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೈ ಎತ್ತಿದ್ರೋ ಅವರಷ್ಟರಲ್ಲಿ ಬಹುಪಾಲು ಜನ ಇಲ್ಲೇ ಕೂತ್ಕೊಂಡು ನಾವು ಅಭಿವೃದ್ಧಿನ ಸ್ವಾಗತಿಸ್ತೀವಿ ಅಂತ ಹೇಳ್ತಾರೆ. ನಮ್ದಿಲ್ವೇನಿಲ್ಲ ಸರ್, ಅಲ್ಲಿ ನೆಮ್ಮದಿ ಇರಬೇಕು, ಸೌಹಾರ್ದತೆ ಇರಬೇಕು. ಏನು ಕೆಲವೊಂದು ಈಗ ಒಂದು ಹನುಮಧ್ವಜರ ವಿಚಾರ ತದನಂತರ ಏನೇನಲ್ಲಿ ಕಾಂಟ್ರವರ್ಸಿಗಳಾಯ್ತವೆ ಅದೆಲ್ಲ ಆಗೋದು ಬೇಡ. ಜೊತೆಗೆ ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಭಾಗದ ಜನಕ್ಕೆ ಡೆವಲಪ್ಮೆಂಟ್ ಮಾಡಬೇಕು. ಕೆರಗೋಡ್ನೆಲ್ಲ ಒಂದು ಕಡೆ ಒಂದು ಪುರಸಭೆ ಮಾಡಬೇಕು ಪಂಚಾಯತಿನ ಅಂತೆಲ್ಲ ಒಂದಷ್ಟು ಮಾತಾಡಿದ್ದಾರೆ. ಗೌರ್ಮೆಂಟ್ ಒಂದು ಅವ್ರದ್ದು ಇರೋದ್ರಿಂದ ಡೆವಲಪ್ಮೆಂಟ್ ಮಾಡ್ಬೋದು. ಅಭಿವೃದ್ಧಿಯಿಂದಾಗಿದ್ದು ನಮ್ಮ ಭಾಗದ ಜನ ಡೆವಲಪ್ಮೆಂಟ್ ಮಾಡಲಿ ಬಿಡಿ. ಇದರಿಂದ ಶಾಸಕರನ್ನ ಜಾತಿ ವಿರೋಧಿ ಧರ್ಮ ವಿರೋಧಿ ಅಂತ ಬಿಂಬಿಸುವಂಥ ಕೆಲಸಗಳು ಆಗಬಾರ್ದು. ಅವರ ಅಭಿವೃದ್ಧಿಗೆ ನಾವು ಸ್ವಾಗತ ಇದೆ ಅಂತ ಹೇಳಲಿಕ್ಕೆ ಬಂದಿದ್ದೀವಿ ಸರ್ ಅಷ್ಟೇ. ಹನುಮಧ್ವಜರ ವಿಚಾರದಲ್ಲಿ ಅವತ್ತು ACDCಗಳು ಬಂದು ಹಂಗಂತ ಕೇಳಿದ್ರು. ನಾವು ಅದನ್ನ ಏನಂತ ಹೇಳಿದ್ವಿ ಸರ್, ಕಾನೂನು ಏನು ಹೇಳುತ್ತೆ ಹಂಗೆ ಮಾಡಿ ಅಂತ ನಾನು ವೈಯಕ್ತಿಕವಾಗಿ ಯಾರು AC ಅವ್ರು ಬಂದಿರಲ್ಲ ಅವ್ರಿಗೆ ಹೇಳಿ ಕಳಿಸಿದ್ದಾಯಿತು. ಬೇಡ ಅಂತ ನಾವು ವಿರೋಧ ಮಾಡಿಲ್ಲ ಸರ್. ಶ್ರೀರಾಮ ಭಜನಾ ಮಂಡಳಿಯವರು ನಮಗೆ ಹನುಮಾನ್ ಧ್ವಜ ಆರಿಸ್ಬೇಕು ಅಂತ ಕೆರಗೋಡು ಗ್ರಾಮ ಪಂಚಾಯತಿಗೆ ರಿಕ್ವಿಷನ್ ಕೊಟ್ಟಿದ್ರಾ ಸರ್? ನಾನು ಹೇಳ್ತಿರೋದು ಒಂದು ಲೈನ್ ಬರ್ತಾಯಿದ್ದೀನಿ ಸರ್, ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಾನೋ ಬರ್ದಿದ್ದು ಒಂದು ನಿಮಿಷ ಸರ್, ನಾನೋ ಬರ್ದಿದ್ದಾರೆ, ನಾನು ಕೊಟ್ಟಿದ್ದೆ ಸರ್. ಸೋಮಣ್ಣ ಒಂದು ನಿಮಿಷ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಶ್ರೀರಾಮ ಭಜನಾ ಮಂಡಳಿಯವರು ಅಪ್ಲಿಕೇಶನ್ ಕೊಟ್ಟಿರಲ್ವ ಸರ್, ಅವ್ರು ಬಂದು ಇಲ್ಲಿ ನಿರ್ಧಾರ ತಿಳಿಸ್ತಾರೆ. ನಾನು ಅವ್ರ ಹತ್ರ ನಿರ್ಧಾರ ಯಾಕೆ ಕೇಳಕ್ಕೆ ಹೋಗಲಿ? ನಾನು ಸಮಾಜದ ಒಂದು ಅಂಶ, ನನ್ನ ಭಾವನೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ನಾನು ಎಲ್ಲೋ ಒಬ್ಬ ಬರಲ್ಲ, ಅವ್ನಿಗೆ ಎಲ್ಲೊಂದು ರಾಜಕೀಕರಣಗೊಳಿಸ್ಬೇಕದನ್ನ ನಾನು ಬಂದು ಮಾಧ್ಯಮದ ಮುಖಾಂತರ ಅವ್ನಿಗೆ ಹೇಳಪ್ಪ ಅಂತ ನಾನು ಒತ್ತಾಯ ಕೊಡೋಕ್ಕಾಗಲ್ಲ. ನನ್ನ ಜವಾಬ್ದಾರಿ ಏನೋ ಒಬ್ಬ ಸಮಾಜದ ಒಂದು ಅಂಶ ಆಗಿ ಅಷ್ಟೇ. ಹಾಂ ಹೇಳಿ ಸರ್. ಹೌದು ಹಾಂ ಸರಿ ಸರ್. ಹೌದು ಸರ್, ಖಂಡಿತವಾಗ್ಲೂ ಪ್ರಯತ್ನದಲ್ಲಿ ಇರ್ತೀವಿ ಸರ್. ಅಶಾಂತಿ ಉಂಟಾಗ್ದಂಗೆ ನಿಮ್ಗೆ ಅಸರೆನ್ಸ್ ಕೊಡ್ತೀನಿ. ಗೌರವಾನ್ವಿತರಿದ್ದರೆ ಮ್ಯಾಕ್ಸಿಮಮ್ ಸರ್ ದಯವಿಟ್ಟು ಹೇಳೋಕ್ಕಾಗಲ್ಲ ಸರ್, ನಾವು ಅದು ಉಂಟಾ. ಹೌದು ಪ್ರಯತ್ನ ಸರ್. ಒಂದು ನಿಮಿಷ ಸರ್, ಯಾರೋ ಒಬ್ಬ ಅದನ್ನು ರಾಜಕೀಕರಣಗೊಳಿಸ್ಬೇಕು, ನಮ್ಮ ಭಾಗದಲ್ಲಿ ರಾಜಕೀಕರಣಗೊಳಿಸ್ಬೇಕು, ಆ ವಿಷಯ ಜೀವಂತಿಕೆಯಲ್ಲಿ ಇರಬೇಕು. ಅವನೇನೋ ಮಾಡ್ತಾ ಇರ್ತಾರೆ, ಅವರೆಲ್ಲಿ ನೀವು ಅಂತ ಕೇಳಿದ್ರೆ ನಾನು ಏನು ಮಾಡೋಕ್ಕಾಗೋದು? ನನ್ನ ಸರ್ ಇದು ಒಟ್ಟಾರೆ ನನ್ನ ನಿರ್ಧಾರ ಏನು ಗೊತ್ತಾ ಸರ್, ನಾನು ಬರ್ದಿದ್ದಾರ